4 ವರ್ಷ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಯಾಕೆ ಅದು ಕಾರ್ಯನಿರ್ವಹಿಸ್ತಿರಲಿಲ್ಲ ಸರ್, ಮಷಿನರಿ ಎಷ್ಟು ವರ್ಷ ಕಾರ್ಯನಿರ್ವಹಿಸ್ತಾನೆ? 1 ವರ್ಷ ಆಗಿದೆ. 1 ವರ್ಷದಿಂದ 1 ವರ್ಷ ಅಂತ ಯಾಕೆ ಹೇಳ್ತೀನಿ? 4 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳ್ತಿದ್ರೆ ನೀವು 1 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಸರ್. 4 ವರ್ಷ ಆದ್ ಕೆಟ್ಟು ಸರ್. 1 ವರ್ಷ ಆದ್ರೆ ನೀವು ಅದನ್ನ ಏನಕ್ಕೆ ಸರ್ ಇದು ಮಾಡ್ತಿಲ್ಲ? ನಾವು ಸಂಬಂಧಪಟ್ಟ ಇಲಾಖೆ ಮಾತಾಡೋದು, ಅವರು ನಮ್ಮದು ಮುಗ್ದೋಗಿದೆ ಟೆಂಡರು, ನಿಮ್ಮ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಅಂದರು. ಬಟ್ ನಮ್ಮ ದಾಖಲೆಗಳನ್ನ ಪರಿಶೀಲಿಸಿದಾಗ ಯಾವುದೂ ಹ್ಯಾಂಡ್ ಓವರ್ ಇರಲಿಲ್ಲ. ಹಾಗಾಗಿ ನಾನು ಅವ್ರು ಕೂಡ ಡೈರೆಕ್ಟ್ ಏಜೆನ್ಸಿಯವ್ರ ಹತ್ರನೂ ಮಾತಾಡಿದೆ. ಅವರು ನಾನು ಆಮೇಲೆ ನೆಕ್ಸ್ಟ್ RWS ಸರ್ ಹತ್ರನೂ ಮಾತಾಡಿದೆ. ಸದ್ಯಕ್ಕೆ ಯಾವುದೂ ಅನುದಾನ ಇಲ್ಲ ಅಂತಲೂ ಹೇಳಿದರು. ಹಾಗಾಗಿ ಅದಕ್ಕೆ ಸ್ಥಗಿತಗೊಳಿಸಿ ಲಾಂಗ್ ಟರ್ಮ್ ಈ ಕಡೆ MLA ಅವ್ರು ಮಾಡಿದ್ರು ಮತ್ತೆ ಆ ಕಡೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ಸರ್, ಯಾವುದು ಸ್ಟಾರ್ಟ್ ಮಾಡ್ತಿಲ್ಲ ಸರ್. ಮತ್ತೆ ಹೆಚ್ಚುವರಿ ಆಗಿದೆಯಲ್ಲ ಸರ್ ಈ ಕಡೆ ಕಾಂಪೌಂಡ್ ಎಲ್ಲ? ನಿಮ್ ಗಮನಕ್ಕೆ ಏನು ಬರ್ತಾನೆ ಇಲ್ಲ ಸರ್ ಹಂಗಾದ್ರೆ? ಒಬ್ಬ PDO ಅಧಿಕಾರಿ ಒಂದು PDO ಅಧಿಕಾರಿ ಮನಸ್ಸು ಮಾಡಿದ್ರೆ ಒಂದು ಗ್ರಾಮವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಒಂದು ನಗರಕ್ಕಿಂತ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಬೇಕು. ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡಿದ್ದಾರೆ. ಗ್ರಾಮಸ್ಥರಿಗೆ ಪ್ರತಿಯೊಂದು ಕೂಡ ಶುದ್ಧ ಗಂಗಾ ಘಟಕದಿಂದ ಅಧಿಕಾರಿ ಇಲ್ಲ ಅಂತ ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. 1 ವರ್ಷದಿಂದ ಯಾವುದೇ ರೀತಿ ಒಂದು ಸರಿದೂಗಿಸ್ಕೊಂಡು ಹೋಗಿಲ್ಲ. ಇದಕ್ಕೆ ಯಾವುದೇ ಕೂಡ ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಇದು ಯಾಕೆ ಇದು ಉತ್ತರ ಯಾಕೆ ಕೊಡ್ತಾ ಇಲ್ಲ ನೀವು? ಎಲ್ಲ ಹೇಳಿ ನನಗೆ ಗಮನಕ್ಕೆ ಬಂದಿದೆ. ಇಷ್ಟು ತರಕ್ಕಿದೆ ಒಂದು ಶುದ್ಧ ಗಂಗಾ ಘಟಕದ್ದು ಆಗ್ಬೋದು, 1 ವರ್ಷದಿಂದ ಆಗಿಲ್ಲ ಅಂತಕ್ಕಂಥದ್ದು ಗ್ರಾಮಸ್ಥರಿಗೆ ಆರೋಪನೆ ಇದೆ. ಈ ಆರೋಪಕ್ಕೆ ಉತ್ತರ ಏನು ಕೊಡ್ತಿದ್ದೀರಾ? ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿದ್ದೀನಿ, ಏಜೆನ್ಸಿಯವ್ರ ಹತ್ರ. ಅಲ್ಲ ಸರ್, 1 ವರ್ಷದಿಂದ ಯಾರು ಉತ್ತರ ಏನು ಬಂದೇ ಇಲ್ಲ. ಅದು ಉತ್ತರ ಅಂದರೆ ಯಾವ್ದಾದ್ರು ಫಂಡ್ ಬಂದರೆ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ಅನುದಾನ ಬಂದಿಲ್ಲ ಅಂತಲೇ ಹೇಳ್ತಾರೆ ಸರ್. ಈಗ ಅರ್ಧ ವರ್ಕ್ ನಡೆದಿದೆಯಲ್ಲ, ಅದೇನ ಬಂದಿದ್ದು? ಅದೇನದು ವರ್ಕ್ ಮಾಡ್ತದಲ್ಲ, ಮಾಡಿದಿರಲ್ಲ ಸರ್ ಅದೀಗ? ಅದು ವಿಚಾರ ಮಾಡ್ತೀನಿ. ಇನ್ನು ಗಮನಕ್ಕೆ ಬಂದಿಲ್ಲ ಸರ್. ಸಾಹೇಬ್ರು ಕಡೆಯವರು ಸ್ಥಗಿತಗೊಳಿಸಿರುವಂತ ಇನ್ನೇಸ ಹೇಳಿದಾರಲ್ಲ, ಆ ವಿಚಾರಕ್ಕೆ ಏನಂತೀರಿ ನೀವು? ಯಾವುದು ಸರ್? ಇಲ್ಲಿ ಅದೇ ಶುದ್ಧಗಂಗಾ ಘಟಕ ಸ್ಥಗಿತಗೊಳಿಸಿ ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಯಾವ ಶಾಸಕರು ಸ್ಥಗಿತಗೊಳಿಸಿಲ್ವಾ? ಈಗ ಹೊಸ ಶುದ್ಧಗಂಗಾ ಓಪನ್ ಆಗ್ತಿದೆಯಲ್ಲ, ಅದು ಯಾರ್ದು? ಅದು ಸಿರಿ ಜಲ ಅಂತ ಅವರು ಏಜೆನ್ಸಿಯವರು ಮಾಡ್ತಿದ್ದಾರೆ. ಈಗ ಅವರು ಮಾಡಿಬಿಟ್ಟಿದ್ದಾರೆ, ಡಿವಿಷನ್ ಮಾಡಿದ್ದಾರೆ. 5 ರೂಪಾಯಿ ಯಾರು ಅನ್ನೋದಾದಲ್ಲಿ ಅದು ಅವ್ರದೇ ಸ್ವಂತ ಪ್ರೈವೇಟ್ ಅವರೇ, ಖಾಸಗಿ ಅವರೇ ಅದನ್ನ ನಿರ್ವಹಿಸ್ತಾರೆ. ಅದು ನಾವು ನೀರು ಮತ್ತು ಕರೆಂಟ್ ಹೊಸದಾಗಿ ವಿದ್ಯುತ್ ಸಂಪರ್ಕ ಕೊಡೋ ಜವಾಬ್ದಾರಿ ನಮಗಾಗಿರುತ್ತೆ. ಮೇಂಟೆನೆನ್ಸ್ ಮಾಡೋದೆಲ್ಲ ಅವ್ರದ್ದೇ ಆಗಿರುತ್ತೆ, ಆ ಏಜೆನ್ಸಿ ಅವ್ರದ್ದೇ ಆಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು.